ಸರ್ಕಾರದ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಸ್ಥಳೀಯ ರೈತರು ನಡೆಸ್ತಾ ಇರೋ ಹೋರಾಟ ತೀವ್ರವಾಗ್ತಾ ಇದೆ. ರೈತರ ಹೋರಾಟಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಸಾಥ್ ಕೊಟ್ಟಿದೆ. ಈಗ ಜೆಡಿಎಸ್ ವರಿಷ್ಠ, ರಾಜ್ಯದ ಹಿರಿಯ ರಾಜಕಾರಣಿಯಾಗಿರೋ ಎಚ್.ಡಿ. ದೇವೇಗೌಡ ಅವರು ಕೂಡ ರೈತರ ಪರ ಹೋರಾಟಕ್ಕೆ ಧುಮುಕಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ತಕ್ಷಣ ಕೈಬಿಡಬೇಕು ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಸರ್ಕಾರ ಯೋಜನೆ ಕೈಬಿಡದೇ ಇದ್ರೆ ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ ಮಾಡ್ತಾ ಇರೋ ರೈತರನ್ನ ಬೆಂಬಲಿಸಿ ಗಾಂಧಿ ಪ್ರತಿಮೆಯ ಬಳಿ ಹೋರಾಟ ಮಾಡುವುದಾಗಿ ದೇವೇಗೌಡರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ನಿನ್ನೆಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಬೇಸರ ಮಾಡಿಕೊಂಡಿದ್ದಾರೆ. ರೈತರು ಹೋರಾಟ ಮುಂದುವರಿಸಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತಾನು ಹೇಳಿದ್ದಾರೆ. ನಾನು ಎಲ್ಲಾ ಘಟನೆಯನ್ನ ಗಮನಿಸಿದ್ದೀನಿ, ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತಾನು ಹೇಳಿದ್ದಾರೆ. ಸರ್ಕಾರಕ್ಕೆ ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡೋದಕ್ಕೆ 4-5 ದಿನ ಗಡುವು ಕೊಟ್ಟಿರೋ ದೇವೇಗೌಡರು ಮುಂದೆ ಏನ್ ಮಾಡಬೇಕು ಅನ್ನೋ ನಿರ್ಧಾರ ಮಾಡ್ತೀನಿ ಅಂತಾನು ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೂಡ ಒಬ್ಬ ರೈತನ ಮಗ. ಅವರು ರೈತರ ಬಗ್ಗೆ ಇವತ್ತಲ್ಲ ನಾಳೆ ಕಾಳಜಿ ತೋರಿಸಬಹುದು. ಹಿಂದೆ ವಿರೋಧ ಬಂದಾಗ ಕುಮಾರಸ್ವಾಮಿ ಕೈ ಬಿಟ್ಟಿದ್ರು, ಈಗ ಇದು ಕುಮಾರಸ್ವಾಮಿ ಕೂಸು ಅಂತ ಸತ್ಯ ಮುಚ್ಚಿಟ್ಟು ಮಾತಾಡ್ತಾ ಇದ್ದಾರೆ ಅಂತ ಡಿ.ಕೆ. ವಿರುದ್ಧ ಗುಡುಗಿದ್ದಾರೆ. ರೈತರನ್ನ ಎಲ್ಲಿ ಕಳಿಸ್ತೀರಾ? ಬೆಂಗಳೂರನ್ನ 5 ಭಾಗ ಮಾಡಿದ್ದೀರಾ, ಅದಕ್ಕೆ ಒಬ್ಬೊಬ್ಬ ಅಧಿಕಾರಿ ನೇಮಕ ಮಾಡಿದ್ದೀರಾ, ಅದಕ್ಕೆ ನಾವು ವಿರೋಧ ಮಾಡಿಲ್ಲ. ಒಬ್ಬ ಹಿರಿಯ ಮಂತ್ರಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ರೈತರೇ ವಿರೋಧ ಮಾಡುವಾಗ ಇದ್ರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತ. ಇದಲ್ಲದೆ ಅನೇಕ ಮಂತ್ರಿಗಳು ಕೂಡ ಧ್ವನಿಗೂಡಿಸಿದ್ದಾರೆ ಅಂತ ದೇವೇಗೌಡರು ಡಿ.ಕೆ. ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಟ್ನಲ್ಲಿ ಬಿಡದಿ ರೈತರ ಪರವಾಗಿ ಈಗ ಮಾಜಿ ಪ್ರಧಾನಿಗಳೇ ಅಖಾಡಕ್ಕಿಳಿದಿದ್ದಾರೆ. ಅವರಿಗೆ ಬೆಂಬಲ ಕೊಡುವುದಾಗಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಹೀಗೆ ಇದ್ರೆ, ಸರ್ಕಾರ ಏನಾದರೂ ಬಿಡದಿ ಟೌನ್ಶಿಪ್ ಮಾಡೋ ನಿರ್ಧಾರದಿಂದ ಹಿಂದೆ ಸರಿಯದೇ ಇದ್ರೆ ಸತ್ಯಾಗ್ರಹ ಮಾಡೋದಕ್ಕೂ ರೆಡಿ ಅನ್ನೋ ರೀತಿಯಲ್ಲಿ ದೇವೇಗೌಡರು ಮಾತನಾಡಿದ್ದಾರೆ. ಜೀವನ ಮಾಡಬೇಕಲ್ಲ, ಅವರು ಅರ್ಥ ಮಾಡಬೇಕು. ಈಗ ಅವ್ರ ಮೇಲೆ FIR ಹಾಕಿ ಅರೆಸ್ಟ್ ಮಾಡಿದ್ರೆ ಅವ್ರ ಮನೇಲಿ ಹಾಲು ಕರೆಯಲಾರು 60,000 ಲೀಟರ್ ಹಾಲು ಬರ್ತಾ ಇದೆ ಅದೊಂದು ಏರಿಯಾದಲ್ಲಿ. ನಾನು ಶಾಸಕರಾಗಿ, ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರ ಅಭಿವೃದ್ಧಿ ನನಗೆ ಯಾರು ಕೆಲಸ ಮಾಡಿದ್ದಾರೆ. ರಾಮನಗರ, ಚನ್ನಪಟ್ಟಣ, ನಮ್ಮ ಮುಖ್ಯಮಂತ್ರಿಗಳ ಊರು. ಅದರ ಪಕ್ಕದಲ್ಲಿ ಇನ್ನೊಂದು ಕ್ಷೇತ್ರ ಇದೆ, ಕನಕಪುರ ಅಲ್ಲ, ಅದಕ್ಕೆ ಬೇರೆ ನಮ್ಮ ಶಿವಲಿಂಗಿ ನಾನು 2 ಕ್ಷೇತ್ರದಲ್ಲೂ ನಿಂತು ಸೋತಿದ್ದು ಉಂಟು, ಒಂದು ಸಾರಿ ಗೆದ್ದಿದ್ದು ಅಸೆಂಬ್ಲಿ. ಅದರಿಂದ ಇಲ್ಲಿ ಈ ಹೋರಾಟ ಮಾಡ್ತಕ್ಕಂಥದ್ರಲ್ಲಿ ನಾನು ದುಡ್ಕೋದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಕಾಗದ ಬರೆದಿರೋದು 25 ಇವತ್ತು ತಾರೀಕು 25 ಅಂದ್ರೆ 20 ದಿವಸದಿಂದ 20 ದಿವಸ ಆದರೂ ಕನಿಷ್ಠ ಪ್ರಮಾಣ ನಿಮ್ ಕಾಗದ ತಲುಪಿದೆ ಅಂತ ಹೇಳಿ ಒಂದು ಎಂಡಾರ್ಸ್ಮೆಂಟ್ ಅಂತ ಹಿಂಬರ ಅಂತ ಕರೀತು. ಎಂಡಾರ್ಸ್ಮೆಂಟ್ ಕೊಡಲಿಲ್ಲ ನನಗೆ. ನಾನು ಒಬ್ಬ ರೈತನ ಮಗ, ನನಗೆ ಯಾವ ಅಧಿಕಾರ ಇಲ್ಲ. ಈಗ ನಾನು ಮುಖ್ಯಮಂತ್ರಿನೂ ಅಲ್ಲ, ಪ್ರಧಾನಮಂತ್ರಿನೂ ಅಲ್ಲ, ಲೋಕಸಭಾ ಸದಸ್ಯನೂ ಅಲ್ಲ, ರಾಜ್ಯಸಭಾ ಸದಸ್ಯರು. ಆದರೆ ಒಬ್ಬ
ರೈತರ ಮಗನಾಗಿ ನಾನು ಪತ್ರ ಬರೆದು ಒಂದು ಎಂಡಾರ್ಸ್ಮೆಂಟ್ ಕೊಡುವ ಸೌಜನ್ಯತೆ, ಬಿಡುವಿಲ್ಲದ ಕಾರ್ಯಕ್ರಮ. ಅವರಿಗೆ ಇದನ್ನು ನೋಡ್ಲಿಕ್ಕೆ ಓದಲಿಕ್ಕೆ ಸಾಧ್ಯ ಆಗಿದೆಯೋ ಇದು ಗೊತ್ತಿಲ್ಲ ನನಗೆ. ಇದರಲ್ಲಿ ಎಲ್ಲ ವಿವರ ಇದೆ, ಪ್ರತಿಯೊಂದು ವಿವರ ಇದೆ. ದಯಮಾಡಿ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡಿದರೆ 1, 2, 3, 4, 5, 6 ಕೊಡಬೇಕಾಗುತ್ತೆ. ಎಲ್ಲ ವಿವರ ಉಳ್ಳ ಮಾಹಿತಿಯನ್ನು ಈ ಕಾಲದಲ್ಲಿ ನಾನು ಅವರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಟ್ಟೆ. ಅವರು ಒಬ್ಬ ರೈತ ಮಗ, ಹಿರಿಯ ಮುಖಂಡಗಳು ಕೂಡ ಭಾಗವಹಿಸಿದ್ದಾರೆ. ಅದರ ಬಗ್ಗೆ ಸತ್ಯ ಸಂಶೋಧನಾ ಸಮಿತಿಯಿಂದ ಕೂಡ ಮಾಡಿದರೆ ನಿಮ್ಮ ಪಾರ್ಟಿಯಿಂದ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅದನ್ನ ನೋಟಿಫಿಕೇಶನ್ ಮಾಡೋದನ್ನ ಕೈ ಬಿಡ್ತಾರೆ. ನೀವು ಬಹಿರಂಗವಾಗಿ ಹೇಳ್ತಾರೆ ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರೋ ಅದನ್ನ ನಾನು ಮುಂದುವರಿಸ್ತೇನೆ ಅಂತ ಹೇಳಿ ಸತ್ಯಾಂಶವನ್ನ ಬಚ್ಚಿಟ್ಟು ನೀವೇ ವಿರೋಧ ಮಾಡಿ ಆ ಒಂದು 5 ಹೊಸ ಅದಕ್ಕೆ ನೋಟಿಫಿಕೇಶನ್ ಮಾಡಿ 5 ಗ್ರಾಮಗಳಿಗೆ ಹೊಸಕೋಟೆಯನ್ನು ಸೇರಿದಂತೆ ಅದರಲ್ಲಿ ಬಿಡದಿದ್ರು ಸೇರಿದೆ. ನೀವೇ ವಿರೋಧ ಮಾಡಿದ್ರೆ ಕುಮಾರಸ್ವಾಮಿ ಕೈ ಮಾಡಿದ್ರು. ಈಗ ಕುಮಾರಸ್ವಾಮಿ ಏನ್ ಮಾಡಿದ್ರು ಅದು ನಾನು ಮುಂದುವರಿಸ್ತೀನಿ ಅಂತ ಹೇಳಿದ್ರೆ, ಯಾವ ಕುಮಾರಸ್ವಾಮಿ ಅವರು ಅವ್ರ ಕೈ ಬಿಟ್ಟ ಮೇಲೆ ಆ ಕ್ಷೇತ್ರದ ಜನತೆಗೆ ಏನು ಬೆಂಗಳೂರಿಂದ ಹರಿದು ಹೋಗುತ್ತೋ ವೃಷಭಾವತಿ ನೀರು ಆ ಕೆರೆಗೆ, ಅದನ್ನೇ ಬಳಸಿ ಇವತ್ತು ಅವರೇನು ಹಸುಗಳಿಗೆ ಮೇವು, ಕರೆಯುವ ಜಾನುವಾರುಗಳಿಗೆ, ಹಾಲು ಕರೆಯುವ ಜಾನುವಾರುಗಳಿಗೆ ನೇಣು, ಅಲ್ಲಿಂದ ರೇಷ್ಮೆ, ತೆಂಗು, ಅಡಿಕೆ, ತರಕಾರಿ, ಹೀಗೆ ಸಣ್ಣ ಸಣ್ಣ ಹಿಡುವಳಿದಾರರು ಅದರ ಮಾಹಿತಿ ಕೊಟ್ಟಿದ್ದೇನೆ. 8 ಜನ ಸಣ್ಣ ಹಿಡುವಳಿದಾರರಿದ್ದಾರೆ, ನಮ್ಮ ಗಮನಕ್ಕೆ ತಂದಿದ್ದೇನೆ. ದಯಮಾಡಿ ನೋಡಿ. ಅವರು ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.